ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಒಂದ್ ರೀತಿಯಾಗಿ ಟಾಕ್ ವಾರ್ ಜೋರಾಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೌಮ್ಯ ರೆಡ್ಡಿ ಪರ ಜಯನಗರದಲ್ಲಿ ಪ್ರಚಾರ ನಡೆಸಿದಂತಹ ಸಿಎಂ ಬಿಜೆಪಿ ವಿರುದ್ಧ ಅಬ್ಬರಿಸಿದ್ರು. ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇದ್ರೂ ಕೂಡ ಮೋದಿ ಸರ್ವಾಧಿಕಾರಿಯಂತೆ ಆಡ್ತಾ ಇದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಬಿಜೆಪಿಯ 26 ಸಂಸದರು ಯಾವುದೇ ರೀತಿಯಾಗಿ ಮಾತನಾಡ್ತಾ ಇಲ್ಲ. ಇಂತಹ ಪುಕ್ಲರನ್ನ ಸಂಸತ್ಗೆ ಕಳುಹಿಸಬೇಕಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಇನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೊದಲ ದಿನವೇ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಡಿಸ್ತೀವಿ ಅನ್ನೋ ಭರವಸೆಯನ್ನ ಕೂಡ ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾರೆ. ಆದ್ರೆ ಇದಕ್ಕೆ ಬಿಜೆಪಿ ಇನ್ನೊಂದು ರೀತಿಯಾಗಿ ಟಕ್ಕರ್ ಕೊಟ್ಟಿದೆ. ಯದುವೀರ್ ಪರ ಕೊಡಗಿನಲ್ಲಿ ಪ್ರಚಾರ ನಡೆಸಿದಂತಹ ಮಾಜಿ ಮಂತ್ರಿ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿಗಳನ್ನ ಸೌಂಡ್ ಬಾಕ್ಸ್ಗೆ ಹೋಲಿಸಿದ್ದಾರೆ. ವಿಫಲ ಸಿಎಂ ಅಂತ ಟೀಕೆ ಕೂಡ ಮಾಡಿದ್ದಾರೆ. ಇನ್ನು ಕೆ ಸುಧಾಕರ್ ಪರ ಮಧುರೆಯಲ್ಲಿ ಪ್ರಚಾರ ನಡೆಸಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ 50 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಈ ಮಧ್ಯೆ ಸುನಿಲ್ ಬೋಸ್ ಪರ ಪ್ರಚಾರ ನಡೆಸಿದಂತಹ ಮಾಜಿ ಶಾಸಕ ಯತೀಂದ್ರಗೆ ನಂಜನಗೂಡಿನ ಮಲ್ಲಾಪುರದಲ್ಲಿ ಕಹಿ ಅನುಭವ ಆಯಿತು. ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಬಳಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇರುವವರ ಆಕ್ರೋಶಕ್ಕೆ ಯತೀಂದ್ರ ಅವರು ಗುರಿಯಾಗಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ನಾನು ನೆಪವಾದ್ವಾ ಅಂತ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಇದನ್ನ ತಂದೆ ಗಮನಕ್ಕೆ ತರೋದಾಗಿ ಯತೀಂದ್ರಗೆ ಕೂಡ ತಿಳಿಸಲಾಗಿದೆ. ಇನ್ನು ನಿಮ್ಮ ತಂದೆ ಗಮನಕ್ಕೆ ತಂದಿಲ್ವಾ ಅಂತ ಪ್ರತಿಭಟನಾಕಾರರು ಒಂದ್ ಕಡೆ ಗರಂ ಕೂಡ ಆಗಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಕ್ಕಾಗದೆ ಯತೀಂದ್ರ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸರ್ವಾಧಿಕಾರ ಬರಬಾರದು ಈ ದೇಶದಲ್ಲಿ. ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕಂಡು ಎದುರುಕೊಳ್ತಕ್ಕಂಥವ್ರು ಇವರು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮೊದಲನೇ ದಿನವೇ ಮೇಕೆದಾಟು ಯೋಜನೆಗೆ ಪರ್ಮಿಷನ್. ಬಹಳ ಕಸರತ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬಹಳ ಜೋರಾಗಿ ಡೈಲಾಗ್ಗಳು ಹೊಡಿತಾ ಇರ್ತಾರೆ, ರಾಜಕೀಯ ಭಾಷಣಗಳು ಬಹಳ ಮಾಡ್ತಾ ಇರ್ತಾರೆ. ಆದ್ರೆ ಬರೀ ಸೌಂಡ್ ಕೊಡ್ತಾ ಇರ್ತಾರೆ. ಬಹಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ. ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ.